ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಲಬುರಗಿ ಜೈಲಲ್ಲಿ ಪಬ್ಬನ್ನ ಮೀರಿಸುವ ಬಿಂದಾಸ್ ಲೈಫು. ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳ ಮೋಜು ಮಸ್ತಿ. ಕೈಯಲ್ಲಿ ಎಣ್ಣೆ, ಸಿಗರೇಟು, ಕೈದಿಗಳಿಂದ ಒಳಗಡೆನೆ ಇಸ್ಪೀಟಾಟ. ಜೈಲಿನಲ್ಲಿ ಕೈದಿಗಳು ಇಸ್ಪೀಟಾಡುವಂತಹ ವಿಡಿಯೋ ವೈರಲ್ ಆಗಿದೆ. ಉದ್ದೇಶಪೂರ್ವಕವಾಗಿಯೇ ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ ಆರ್.ಡಿ. ಪಾಟೀಲ್ ಅಂಡ್ ಗ್ಯಾಂಗ್. ಕಲಬುರಗಿ ಜೈಲಿನಿಂದ ಆರ್.ಡಿ. ಪಾಟೀಲ್ ಸ್ಥಳಾಂತರಕ್ಕೆ ಪತ್ರ. ಜೈಲಾಧಿಕಾರಿಗಳಿಂದ ಪತ್ರದ ಬೆನ್ನಲ್ಲೇ ಇಸ್ಪೀಟ್ ವಿಡಿಯೋ ವೈರಲ್ ಆಗಿದೆ. ಕಲಬುರಗಿ ಜೈಲಲ್ಲಿ ಹೆಂಗೆ ಹೈಫೈ ಲೈಫನ್ನು ಕೈದಿಗಳು, ಒಳಗಿರುವಂತಹ ಕ್ರಿಮಿನಲ್ಸ್ಗಳು ಲೀಡ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಆಗಾಗ ಈ ರೀತಿಯ ವಿಡಿಯೋಗಳು ರಿಲೀಸ್ ಆಗ್ತಾನೆ ಇರುತ್ತೆ. ಈಗ ಈ ವಿಡಿಯೋವನ್ನು ರಿಲೀಸ್ ಮಾಡಿರೋದು ಆರ್.ಡಿ. ಪಾಟೀಲ್ ಅಂಡ್ ಗ್ಯಾಂಗ್ ಅನ್ನೋದು ಗೊತ್ತಾಗ್ತಾ ಇದೆ. ಈ ಆರ್.ಡಿ. ಪಾಟೀಲ್ ಅಂಡ್ ಗ್ಯಾಂಗ್ನ ಉಪಟಳ ಜೈಲಿನಲ್ಲಿ ಜಾಸ್ತಿ ಆಗಿದೆ. ಇವರನ್ನು ಎತ್ತಂಗಡಿ ಮಾಡಬೇಕು ಅಂಥೇಳಿ, ಇವರನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂಥೇಳಿ ಜೈಲಾಧಿಕಾರಿಗಳು ಪತ್ರ ಬರೋದು. ಯಾವಾಗ ಈ ಪತ್ರದ ವಿಚಾರ ಗೊತ್ತಾಯಿತು, ಈ ವಿಡಿಯೋ ರಿಲೀಸ್ ಆಗಿದೆ ಅಂತ ನೋಡಿ ಏನೇನೆಲ್ಲ ಆಕ್ಟಿವಿಟೀಸ್ ಆಗ್ತಾ ಇದೆ ಜೈಲಿನಲ್ಲಿ ಅಂಥೇಳಿ. ನಾವು ಹೊಸ ವರ್ಷದ ಸಂಭ್ರಮಾಚರಣೆಗೆ ಪಬ್ಬು ಡೀಟೇಲ್ಸ್ ಕೊಡೋದಕ್ಕೆ ಪ್ರವೀಣ್ ರೆಡ್ಡಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರವೀಣ್ ರೆಡ್ಡಿ, ಮತ್ತೊಮ್ಮೆ ಕಲಬುರಗಿ ಜೈಲು ಸುದ್ದಿಯಲ್ಲಿರುವಂಥದ್ದು, ಅದು ರಾಜಾತಿಥ್ಯದ ವಿಚಾರಕ್ಕೆ, ಒಳಗಡೆ ಇಸ್ಪೀಟ್ ಆಡ್ತಾ ಇರುವಂತಹ ವಿಚಾರಕ್ಕೆ ಏನು ಡೀಟೇಲ್ಸ್ ಸಿಗ್ತಾ ಇದೆ? ಇದು ಆರ್.ಡಿ. ಪಾಟೀಲ್ ಅಂಡ್ ಗ್ಯಾಂಗ್ ರಿಲೀಸ್ ಮಾಡಿರುವಂತಹ ವಿಡಿಯೋ ಅನ್ನೋದು ಗೊತ್ತಾಗ್ತಿದೆ. ಹೌದು ಪ್ರೇಮ್, ಏನಂದ್ರೆ ಕಳೆದ ಒಂದು 20 ದಿನಗಳಿಂದಲೂ ಕೂಡ ಆರ್.ಡಿ. ಪಾಟೀಲ್ ಏನಂದ್ರೆ ಕಲಬುರಗಿ ಕೇಂದ್ರ ಕಾರಾಗೃಹದಿಂದ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂತ ಯಾವಾಗ ಪತ್ರ ಬರೀತಾರೆ, ಪತ್ರ ಬರೆದಂತಹ ಬೆನ್ನಲ್ಲೇ ಒಂದೊಂದೇ ವಿಡಿಯೋಗಳನ್ನ ನಾವು ರಿಲೀಸ್ ಮಾಡ್ತೀವಿ ಅಂತ ಅಧಿಕಾರಿಗಳಿಗೆ ಬೆದರಿಕೆ ಕೂಡ ಹಾಕಿದ. ಬೆದರಿಕೆ ವಿಡಿಯೋ ಕೂಡ ನಿನ್ನೆ ಪ್ರಸಾರ ಆಗಿತ್ತು. ಸೊ ಈಗ ಏನಂದ್ರೆ ನಿನ್ನೆ ಜೈಲಧಿಕಾರಿಗಳಿಗೆ ಯಾವ ರೀತಿಯಾಗಿ ಒಂದು ಬ್ಲಾಕ್ ಮೇಲ್ ಮಾಡುವಂತಹ ಒಂದು ವಿಡಿಯೋ ಕೂಡ ಪ್ರಸಾರ ಆಗಿತ್ತು. ಸೊ ಇವತ್ತು ಏನಂದ್ರೆ ಜೈಲಿನ ಒಳಗಡೆ ಇಸ್ಪೆಟ್ ಆಡುವಂತಹ ಒಂದು ಮತ್ತೆ ಮದ್ಯಪಾನ ಮಾಡುವ, ಸಿಗರೇಟ್ ಸೇದುವಂತಹ ವಿಡಿಯೋ ಕೂಡ ರಿಲೀಸ್ ಆಗಿದೆ. ಅದು ಮೇಲ್ನೋಟಕ್ಕೆ ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ, ಇದು ಸ್ಪಷ್ಟವಾಗಿ ಏನಂದ್ರೆ ಉದ್ದೇಶಪೂರ್ವಕವಾಗಿ ಕೆಲ ಅಲ್ಲಿರುವಂತಹ ಕೈದಿಗಳನ್ನ ಕೂಡಿಸಿ ಅವರ ಕೈಯಲ್ಲಿ ಏನಂದ್ರೆ ಇಸ್ಪೆಟ್ಟು ಮತ್ತೆ ಬಾಟಲ್ ಮತ್ತೆ ಅದೇ ರೀತಿಯಾಗಿ ದುಡ್ಡು ಕೊಟ್ಟು ಏನಂದ್ರೆ ರಾಶಿ ಹಣವನ್ನು ಹಾಕಿ ಇಸ್ಪೆಟ್ ಆಡಿಸಿದ್ದಾರೆ ಅಂತ ಅವರೆಲ್ಲರಿಗೂ ಕೂಡ ಅಲ್ಲಿ ಆಡೋರಿಗೂ ಕೂಡ ಗೊತ್ತಿದೆ ಇದು ವಿಡಿಯೋ ಆಗ್ತಾ ಇದೆ ಅಂತ. ಆದ್ರೆ ಉದ್ದೇಶಪೂರ್ವಕವಾಗಿಯೇ ಈ ಒಂದು ವಿಡಿಯೋ ಮಾಡಿ ಈಗ ಸದ್ಯ ಹೊರಬಿಟ್ಟಿದ್ದಾರೆ. ಪ್ರಮುಖವಾಗಿ ಈಗ ಆರ್.ಡಿ. ಪಾಟೀಲ್ ಅಂದ್ರೆ ಯಾವಾಗ ಇಲ್ಲಿಂದ ಎತ್ತಂಗಡಿ ಆಗುತ್ತೆ ಅಂತ ಗೊತ್ತಾಗುತ್ತೆ, ಅದಾದ ಬಳಿಕವೇ ಕಲಬುರಗಿಯ ಕೇಂದ್ರ ಕಾರಾಗೃಹದಿಂದ ಒಂದೊಂದೇ ವಿಡಿಯೋಗಳು ಈ ರೀತಿಯಾಗಿ ವೈರಲ್ ಆಗ್ತಾ ಇವೆ. ಸೊ ಹೀಗಾಗಿ ಏನಂದ್ರೆ ಕಲಬುರಗಿ ಕೇಂದ್ರ ಕಾರಾಗೃಹದ ಹಿರಿಯ ಅಧಿಕಾರಿಗಳು ಈಗ ಈ ಒಂದು ಪ್ರಕರಣ ಸಂಬಂಧ ಈ ಒಂದು ವಿಡಿಯೋನ ಯಾರು ಮಾಡಿದ್ರು, ಯಾವಾಗ ಮಾಡಿದ್ರು, ಮತ್ತೆ ಈ ವಿಡಿಯೋ ಮಾಡಿರುವ ಉದ್ದೇಶ ಏನು ಎಂಬುದರ ಬಗ್ಗೆ ಮಾಹಿತಿ ಕಲೆ ಹಾಕಬೇಕಾಗಿದೆ. ಪ್ರೇಮ್, ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ತಮ್ಮೆಲ್ಲ ಮಾಹಿತಿಗಾಗಿ.